and parameters of motion in a plane. So to describe motion in a plane, we required basic parameters. What are those parameters? Yes, anybody? It is a position vector, displacement vector, velocity vector, acceleration vectors, and we have solved few problems also, is it? So today we are going to start a new concept, that is a projectile motion. So projectile motion in a 2 dimension 2D. So take a new and fresh page, put today's date, start 2-dimensional motion. Anyone can define what is 2-dimensional motion or a 2D, definition for a 2D? Yeah, who will define? Girl side. Nobody? ಏನಮ್ಮ 2-dimensional motion ಅಂದರೆ ಏನು? Motion of an object in a plane. Any plane is known as a 2-dimensional motion. The motion of an object in plane is known as 2-dimensional motion. Example for 2D. Take one example. Circular motion of a particle or object. If a particle or object or anything, if it is moving in a circular path, means it is having a 2D. How? Here it is a circle. Just divide into 4 quadrants. This is x, y, and here x dash. This will be y dash. This is origin. Here particle is at A position. So it moving from A toward means x towards a y. So let us imagine at a T position, particle will be at a B position. Then it covers distance along y and x. X axis ಅಲ್ಲಿ ಇಲ್ಲಿಂದ origin ಇಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಕವರ್ ಮಾಡಿದೆ. Y axis ದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಕವರ್ ಮಾಡಿದೆ. That's why it is having a 2D motion. So circular motion of a particle is an example for a 2-dimensional motion. 2-dimensional motion means it is having a motion in a plane, that is xy plane or a yz plane or a zx plane. ಯಾವುದಾದರೂ plane consider ಮಾಡಬಹುದು. So this is a 2-dimensional motion. Now take a projectile. ಏನು projectile ಅಂತಂದ್ರೆ ಎಲ್ಲ ಸಿಂಪಲ್ ಥಿಂಗ್ಸ್. ನಿಮ್ಮ ಡೇ ಟು ಡೇ ಲೈಫ್ ಒಳಗೆ, ನಿಮ್ಮ ಸರೌಂಡಿಂಗ್ ಒಳಗೆ ಏನಾಗ್ತಿದೆಯಲ್ಲ ಅದನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್. ಅದೇ ಫಿಸಿಕ್ಸ್. ರೈಟ್. ಪ್ರೊಜೆಕ್ಟೈಲ್ ಏನು? ಪ್ರೊಜೆಕ್ಟೈಲ್ ಅಂತಂದ್ರೆ ನಿಮ್ಮ ಸ್ಕೂಲ್ ಡೇಸ್ ಒಳಗೆಲ್ಲ ನೀವು ನಿಮ್ದು ಪಿ ಫೀಲ್ಡ್ ಬಂತಂದ್ರೆ ಆಟ ಆಡಕ್ಕೆ ಹೋಗ್ತಿದ್ರಲ್ಲ ಪ್ಲೇ ಗ್ರೌಂಡ್ಗೆ, ಏನು ಮಾಡ್ತಿದ್ರಿ? ವಾಲಿಬಾಲ್ ಆಡ್ತಿದ್ರಲ್ಲ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟ್ ಬಾಲ್, ಥ್ರೋ ಬಾಲ್, ಎನಿಥಿಂಗ್. ಜಸ್ಟ್ ಇಮ್ಯಾಜಿನ್. ನಾ ಏನು ಹೇಳ್ತಾ ಇದ್ದೀನಿ ಎಲ್ಲಾನು ನಿಮ್ಮಷ್ಟಕ್ಕೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಯು ಆ್ಯಂಡ್ ಯುವರ್ ಫ್ರೆಂಡ್, ನೀವು ಮತ್ತು ನಿಮ್ಮ ಫ್ರೆಂಡ್ ಇದ್ದೀರಿ. ಸೊ ದೇರ್ ಇಸ್ ಅ ಥ್ರೋ ಬಾಲ್ ಆರ್ ಅ ಬಾಸ್ಕೆಟ್ ಬಾಲ್ ಆರ್ ಅ ಕ್ರಿಕೆಟ್ ಬಾಲ್, ನಿಮ್ಗೆ ಯಾವ್ದು ಫೇವ್ರೆಟ್ ಇದೆ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊರಿ. ಸೊ ಒನ್ ಪರ್ಸನ್ ಆರ್ person A is standing here and your friend standing here. So person A throwing a ball towards a person B. ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್ ಬಾಲ್ ಅನ್ನ ಎಸಿತಾ ಇದ್ದೀರಾ. ಪ್ರೊಜೆಕ್ಟ್ ಮೀನ್ಸ್ ಎಸೆಯೋದು, ಒಗೆಯೋದು. ದಿಸ್ ಇಸ್ ಅ ಸ್ಟೋನ್ ಆರ್ ಇಮ್ಯಾಜಿನ್ ದಿಸ್ ಇಸ್ ಅ ಬಾಲ್, ಆಬ್ಜೆಕ್ಟ್, ಎನಿಥಿಂಗ್. ಇದನ್ನ ಈ ತರ ನೀವು ಒಗಿತೀರಿ, ಹೌದಾ? ಕಾಣಿಸ್ತಿದೆನಾ? ಈ ತರ ಎಸಿತಿದ್ದೀರಾ. So how it is moving? It is moving in this direction. ಅರ್ಥ ಆಗ್ತಿದೆನಾ? See once again. Chalk piece ಕಾಣಿಸ್ತಿದೆಯಲ್ಲ? This chalk piece you are projecting. You are ಒಗಿತಿದ್ದೀರಾ ಈ ತರ, like this. ಈ ತರ ಕಾಣಿಸ್ತಿದೆನಾ? ಯಾವ ತರ ಮೂವ್ ಆಗ್ತಾ ಇದೆ? It is moving in this path.
ಈ ಪಾತ್ ಏನಂತ ಹೇಳ್ತೀವಿ, ಈ ತರ ಇರೋದಕ್ಕೆ ಪ್ಯಾರಾಬೋಲಾ ಅಂತ ಹೇಳ್ತೀವಿ. ಸೊ ಎನಿ ಆಬ್ಜೆಕ್ಟ್ ಇಫ್ ಯು ಆರ್ ಪ್ರೊಜೆಕ್ಟಿಂಗ್ ಮೀನ್ಸ್ ಇಟ್ ಈಸ್ ಮೂವಿಂಗ್ ಇನ್ ದ ಪಾತ್ ದಟ್ ಈಸ್ ಅ ಪ್ಯಾರಾಬೋಲಾ. ತಿಳಿತಾ? ಸಿ ಹಿಯರ್, ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ಎನಿಥಿಂಗ್, ಇಫ್ ಯು ಆರ್ ಥ್ರೋಯಿಂಗ್ ಇನ್ ಟು ಸ್ಪೇಸ್, ಇದೆಲ್ಲ ಸ್ಪೇಸ್ ಅಲ್ಲ, ನಿಮ್ ಎದುರುಗಡೆ ಇರೋದು ಇನ್ ಫ್ರಂಟ್ ಆಫ್ ಯುವರ್ ಫ್ರೆಂಡ್, ಏನಿದೆಲ್ಲ ಸ್ಪೇಸ್ ಇದೆ ಅಲ್ಲಿ, ಆ ಸ್ಪೇಸಿಗೆ ಏನ್ ಮಾಡ್ತಾ ಇದ್ರೆ ನೀವು ಬಾಲ್ ಅನ್ನ ಎಸಿತಾ ಇದ್ದೀರಾ, ಒಗಿತಾ ಇದ್ದೀರಾ, ಅದಕ್ಕೆ ಏನಂತ ಹೇಳ್ತೇವೆ ನಾವು ಪ್ರೊಜೆಕ್ಟ್. ಯು ಆರ್ ಪ್ರೊಜೆಕ್ಟಿಂಗ್ ದ ಬಾಲ್, ಒಗಿತಿದ್ದೀರಾ, ಎಸಿತಿದ್ದೀರಾ, ಅರ್ಥ ಆಯ್ತಾ ಮೀನಿಂಗ್? ಅದೇ ಬಹಳ ಈಸಿ ಇದೆ, ಯಾಕಂದ್ರೆ ನಿಮ್ದು ಟೆಸ್ಟ್ ಪೇಪರ್ ನೋಡಿದ್ರೆ ಏನೂ ಇಲ್ಲ, ನಿಲ್ಲಿದೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮದರ್ ಟಂಗ್. ನಿಮ್ದು ಮದರ್ ಟಂಗ್ ಒಳಗೆ ನಿಮ್ದು ಭಾಷೆನಾಗ ಫಸ್ಟ್ ಅರ್ಥ ಮಾಡ್ಕೋರಿ, ಅದ್ರ ಮೀನಿಂಗ್ ಏನು, ಅದಂದ್ರೆ ಏನು, ಏನ್ ಮಾಡ್ತಿದ್ದೀರಾ, ಏನ್ ಕಲಿತಿದ್ದೀರಾ, ಮುಂದಿನ ನೋಡೋಣ. ಇವಾಗ ಅರ್ಥ ಆಯ್ತಾ? ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಎಲ್ಲರೂ ಆಟ ಆಡ್ತೀರಾ, ಹೌದಾ? ಸೊ ಏನ್ ಮಾಡ್ತೀರಿ, ಬಾಲ್ ಅನ್ನ ಒಬ್ರಿಗೊಬ್ರಿಗ ಎಸಿತೀರಿ, ಅವಾಗ ಏನಾಗ್ತದ, ಯು ಆರ್ ಪ್ರೊಜೆಕ್ಟಿಂಗ್ ದ ಬಾಲ್. ಕ್ಯಾಚ್ ಹಿಡಿತೀರಲ್ಲ, ಅಥವಾ ಅಲೋನ್ ಇತ್ತಂದ್ರೆ ಏನ್ ಮಾಡ್ತೀರಿ, ವಾಲ್. ಸೊ ವಾಲ್ಗೆ ಏನ್ ಮಾಡ್ತೀರಿ, ಬಾಲ್ ಹಾಕ್ತೀರಿ, ಅದ್ರಲ್ಲಿ ಹಿಟ್ ಆಗುತ್ತೆ, ಟಚ್ ಆಗಿ ಮತ್ತೆ ವಾಪಸ್ ನಿಮ್ ಕಡೆ ಬರ್ತದ. ಸೊ ಅವಾಗ ಏನಾಗ್ತದ, ಬಾಲ್ ಹೋಗುದ್ ಪಾತ್. ಸೊ ಹಿಯರ್ ಇಟ್ ಈಸ್ ಅ ಬಾಲ್. ಏನಾಗ್ತದ, ಬಾಲ್ ಯಾವ ನೇಚರ್ ಒಳಗಡೆ ಮೂವ್ ಆಗ್ತದ, ಇಟ್ ವಿಲ್ ಬಿ ಮೂವ್ ಇನ್ ದಿಸ್ ಪಾತ್. ಈ ತರ ಮೂವ್ ಆಗ್ತದೆ, ಹಾಫ್ ಸರ್ಕಲ್, ಸೆಮಿ ಸರ್ಕಲ್ ಪಾತ್ ಒಳಗೆ ಮೂವ್ ಆಗ್ತದೆ, ಹೌದಾ? ಸೊ ನಾವು ಹೌ ಟು ಡಿಫೈನ್ ಹಿಯರ್ projectile? An object, note down the definition. An object thrown into space, which moves under the effect of gravity. Under the effect of gravity, there is a gravitational force. So due to gravity, ball will be move. ಒಂದ್ಸಲ ಏನ್ ಮಾಡ್ತೀರಾ, ಸಮ್ ಇನಿಷಿಯಲ್ ವೆಲಾಸಿಟಿ ಇಂದ ಅದನ್ನ ಪ್ರೊಜೆಕ್ಟ್ ಮಾಡ್ತೀರಾ, ಎಸಿತೀರಾ. ಸೊ ನೆಕ್ಸ್ಟ್ ಏನಾಗ್ತದ, ಅದೊಂದು ಹೈಯೆಸ್ಟ್ ಪಾಯಿಂಟ್ ಹೋಗಿ ರೀಚ್ ಆಗ್ತದ. ಜಸ್ಟ್ ಇಮ್ಯಾಜಿನ್ ಯು ಆರ್ ಪ್ರೊಜೆಕ್ಟಿಂಗ್ ದ ಬಾಲ್ ಫ್ರಮ್ ದಿಸ್ ಪೊಸಿಷನ್. ಇಲ್ಲಿಂದ ಏನ್ ಮಾಡ್ತೀರಿ, ಯು ಆರ್ ಪ್ರೊಜೆಕ್ಟಿಂಗ್. ಸೊ ಅದೇನಾಗ್ತದ, ಒಂದು ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗಿ ಮತ್ತೆ ಕೆಳಗಡೆ ಮೂವ್ ಆಗ್ತದ, ಹೌದಾ? ಸೊ ಒಂದ್ಸಲ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಇಟ್ ವಿಲ್ ಮೂವ್ ವಿತ್ ವಾಟ್, ಗ್ರಾವಿಟೇಷನಲ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಸೊ ದಿಸ್ ಈಸ್ ನೌನ್ ಆಸ್ ಅ ಪ್ರೊಜೆಕ್ಟೈಲ್. ಯಾವುದೇ ಒಂದು ವಸ್ತುನ ಏನ್ ಮಾಡ್ತೀರಾ, ಅದನ್ನ ಸ್ಪೇಸ್ಗೆ ಅಥವಾ ಇಲ್ಲೇನ್ ಕಾಣಿಸ್ತಿದೆ ಇದು ಸ್ಪೇಸ್, ದಟ್ ಈಸ್ 3D. ಅಲ್ಲಿ ಹೋಗದಾಗ ಏನಾಗ್ತದ, ದಟ್ ಆಬ್ಜೆಕ್ಟ್ ವಿಲ್ ಬಿ ಅಂಡರ್ ಫ್ರೀಲಿ ಫಾಲಿಂಗ್. ಅದು ಫ್ರೀ ಆಗಿ ಫಾಲ್ ಆಗ್ತದೆ. ಯಾಕೆ? ವಾಟ್ ಈಸ್ ದ ರೀಸನ್? ಡ್ಯೂ ಟು ಗ್ರಾವಿಟಿ. ಅರ್ತ್ ಸರ್ಫೇಸ್ ಹತ್ರ ಮೂವ್ ಆಗ್ತಿದೆಲ್ಲ, ಎಷ್ಟೊತ್ತಿದ್ರು ಮತ್ತೆ ಭೂಮಿಗೆ ಬಂದು ರೀಚ್ ಆಗ್ಬೇಕ. ಸೊ ಅಲ್ಲಿ ಭೂಮಿಗೆ ಬಂದು ರೀಚ್ ಆಗ್ಬೇಕಂದ್ರ ಏನಾದ್ರೂ ಒಂದು ಫಾಲ್ ಆಗ್ತಿತ್ತಂದ್ರೆ ಅದೇನಾಗ್ತಿರ್ತದ, ಡ್ಯೂ ಟು ಗ್ರಾವಿಟಿ. ದೇರ್ ಇಸ್ ಅ ಅಟ್ರಾಕ್ಟಿವ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಒನ್ಸ್ ಅಗೇನ್, ವಾಟ್ ಈಸ್ ಪ್ರೊಜೆಕ್ಟೈಲ್ ಹಿಯರ್? an object thrown into space that moves under the effect of gravity is known as a projectile. ಸೊ ಏನೋ ಒಂದು ವಸ್ತುವನ್ನ ನೀವು ಎಸೆದ್ರೆ ಏನಾಗ್ತದೆ, ಅದು ಗ್ರಾವಿಟೇಷನ್ ಫೋರ್ಸ್ ಒಳಗಡೆ ಮೂವ್ ಆಗ್ತಾ ಇರ್ತದೆ. ಅಥವಾ ಯು ಕ್ಯಾನ್ ಸೇ ಇಟ್ ಈಸ್ ಅ ಫ್ರೀಲಿ ಫಾಲಿಂಗ್ ಅಂಡರ್ ದ ಗ್ರಾವಿಟಿ ಈಸ್ ನೌನ್ ಆಸ್ ಅ ಪ್ರೊಜೆಕ್ಟೈಲ್. ನೌ ಪ್ರೊಜೆಕ್ಟೈಲ್ ಮೋಷನ್, ಇವೆಲ್ಲ ಡೆಫಿನೇಷನ್ಸ್ ನಿಮಗೆ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ಡೆರಿವೇಷನ್ಸ್ ಇದೆ 5 ಮಾರ್ಕ್ಸ್ ಇಂದ, ಆಮೇಲೆ ಪ್ರಾಬ್ಲಮ್ ಸೆಕ್ಷನ್. ಇದ್ರ ಮೇಲೆ ಮ್ಯಾಕ್ಸಿಮಮ್ ಬೋರ್ಡ್ ಎಕ್ಸಾಮ್ ನಿಮಗೆ ಕೇಳೋದು ಕ್ವಶನ್ಸ್ ಇದ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ. 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇರ್ತದ. ಸೊ ಇವೆಲ್ಲ ಗೊತ್ತಾದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಹಿಯರ್. ನೌ ವಾಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್? ಇಮ್ಯಾಜಿನ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್. how it is moving? It is moving from one person to another person, is it? ಸೊ ಇಲ್ಲಿಂದ ಈ ತರ ಹೋಗಿದ್ದೀರಿ, ಹೌದಾ? ಮೀನ್ಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್. ಅದೇನ್ ಮೂವ್ ಆಗ್ತಿದಲ್ಲ, ಏನ್ ಪಾರ್ಟಿಕಲ್ ಚಾಕ್ ಪೀಸ್ ಮೂವ್ ಆಗ್ತಿದಲ್ಲ, ದಟ್ ಮೋಷನ್ ವಿ ಕಾಲ್ ಇಟ್ ಆಸ್ ಅ ಪ್ರೊಜೆಕ್ಟೈಲ್ ಮೋಷನ್. ಯು ಆರ್ ಪ್ರೊಜೆಕ್ಟಿಂಗ್ ಅಂಡ್ ದಟ್ ಈಸ್ ಹ್ಯಾವಿಂಗ್ ಅ ಮೋಷನ್, ದಟ್ ಈಸ್ ನಥಿಂಗ್ ಬಟ್ ಅ ಪ್ರೊಜೆಕ್ಟೈಲ್ ಮೋಷನ್. ಇಸ್ ಇಟ್ ಕ್ಲಿಯರ್? ನೋಟ್ ಡೌನ್ ದ ಮೋಷನ್ ಆಫ್ an object. The motion of an object thrown into space which moves under the effect of gravity.
ಸೊ ನಿಮಗೆ ಪ್ರಾಕ್ಟಿಕಲ್ದೊಳಗೆ ವೈವಾ ಕ್ವಶನ್ಸ್ ಕೇಳ್ಬೋದು, ಅಥವಾ 1 ಮಾರ್ಕ್ಸಿಗೆ ಡೆಫಿನೇಷನ್ಸ್ ಕೂಡ ಕೇಳ್ಬೋದು. ಎಲ್ಲನೂ ನೀಟಾಗಿ ನೋಟ್ ಮಾಡ್ಕೊರಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಅರ್ಥ ಮಾಡ್ಕೊರಿ, ಬಾಹೆಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಪ್ರೊಜೆಕ್ಟೈಲ್ ಅಂತಂದ್ರೇನ್ರಿ, ಒಗಿಯೋದು, ಏನೋ ಒಂದು ವಸ್ತುನ ಒಗಿತೀರಿ, ಅದು ಏನಾಗ್ತದ ಕೆಳಗಡೆ ಮತ್ತೆ ವಾಪಸ್ ಬೀಳ್ತದ, ಹೌದು ಒಂದು ಸರ್ಟನ್ ಆಂಗಲ್ ಇಂದ ಒಗಿತೀರಂದ್ರೆ ಇಟ್ ವಿಲ್ ರೀಚ್ ಹೈಯೆಸ್ಟ್ ಪಾಯಿಂಟ್ ಅಂಡ್ ಅಗೇನ್ ಇಟ್ ವಿಲ್ ರೀಚಸ್ ದ ಗ್ರೌಂಡ್. ಸೊ ಅದು ಯಾವ ತರ ರೀಚ್ ಆಗ್ತದ, ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್, ಡ್ಯೂ ಟು ಗ್ರಾವಿಟಿ. ಆ ಮೋಷನ್, ಆ ಪಾರ್ಟಿಕಲ್ ಏನ್ ಮೂವ್ ಆಗ್ತದಲ್ಲ ಆ ಮೋಷನ್ಗೆ ಏನಂತ ಹೇಳ್ತೇವೆ ನಾವು, ಪ್ರೊಜೆಕ್ಟೈಲ್ ಮೋಷನ್. ನೋಟ್ ಡೌನ್ ಎಕ್ಸಾಂಪಲ್ಸ್ ಫಾರ್ ಪ್ರೊಜೆಕ್ಟೈಲ್ ಮೋಷನ್. ರೈಟ್, the bullet fired from the gun. ಗನ್ ಇಂದ ಬುಲೆಟ್ ಫೈರ್ ಮಾಡಿದಾಗ ಅದೇನು ಬುಲೆಟ್ ಹೋಗಿ ರೀಚ್ ಆಗುತ್ತಲ್ಲ, ದಟ್ ಈಸ್ ಕಮ್ಸ್ ಅಂಡರ್ ಅ ಪ್ರೊಜೆಕ್ಟೈಲ್ ಮೋಷನ್. ನೆಕ್ಸ್ಟ್, ಎ ಬಾಡಿ ಆರ್ ಆಬ್ಜೆಕ್ಟ್ released from aeroplane ಇಂದ ಏನಾದರೂ ಆಬ್ಜೆಕ್ಟ್ ಅಥವಾ ಏನಾದರೂ ವಸ್ತುವನ್ನು ಬಿಟ್ರೆ ಅದರದ್ದು ಮೋಷನ್ ಕೂಡ ಹೇಗಿರುತ್ತೆ, ಪ್ರೊಜೆಕ್ಟೈಲ್ ಮೋಷನ್. ಇಟ್ ವಿಲ್ ಮೂವ್ ಇನ್ ದಿಸ್ ಪ್ಯಾಟರ್ನ್. ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನೆಕ್ಸ್ಟ್, ಫೌಂಟೇನ್ ನೋಡಿರಿ, ವಾಟರ್ ಫೌಂಟೇನ್, ಕಾರಂಜಿ, ನೀರಿಂದ ಕಾರಂಜಿ ಬೀಳ್ತದ. ಸೊ ಅದು ಕೂಡ ಯಾವ್ದಾವ ಡೈರೆಕ್ಷನ್ ಇರ್ತದ, ಪ್ಯಾರಾಬೋಲಾ, ಸೇಮ್ ಇದ ಪ್ಯಾಟರ್ನ್ ದಾಗ ಇರ್ತದೆ. ಸಿ ಹಿಯರ್, ವಾಟರ್ ಜೆಟ್ ಫ್ರಮ್ ಫೌಂಟೇನ್, ನೋಟ್ ಡೌನ್, ಎ ವಾಟರ್ ಜೆಟ್ ಫ್ರಮ್ ಅ ಫೌಂಟೇನ್, ಕಾರಂಜಿ, ನೀರಿಂದ ಕಾರಂಜಿ ಬೀಳ್ತದಲ್ಲ. ಸೊ ದಟ್ ಈಸ್ ಅ ಬೆಸ್ಟ್ ಅಂಡ್ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ಅ ಪ್ರೊಜೆಕ್ಟೈಲ್ ಮೋಷನ್. ಎನಫ್. ನೆಕ್ಸ್ಟ್, ಟ್ರಾಜೆಕ್ಟರಿ. ಸ್ವಲ್ಪ ಸ್ಪೆಲ್ಲಿಂಗ್ಸ್ ಪ್ರಾಪರ್ ಆಗಿ ಬರ್ಕೋರಿ. ಟ್ರಾಜೆಕ್ಟರಿ, ಡಿಫೈನ್ ಪ್ರೊಜೆಕ್ಟೈಲ್ ಮೋಷನ್ ವಿತ್ ಅನ್ ಎಕ್ಸಾಂಪಲ್ ಅಂತಂದ್ರೆ ಡೆಫಿನೇಷನ್ ಬರ್ದು ಎಕ್ಸಾಂಪಲ್ಸ್ ಕೊಡ್ರಿ. ನೆಕ್ಸ್ಟ್, ವಾಟ್ ಈಸ್ ಟ್ರಾಜೆಕ್ಟರಿ ಹಿಯರ್? ವಾಟ್ ಡು ಯು ಮೀನ್ ಬೈ ಟ್ರಾಜೆಕ್ಟರಿ? It is simple definition and simple meaning of projectile. So, if you are projecting the particle, imagine here is a ball. If you are projecting in this direction means this path, idenadala path, this path followed by this projectile is known as a trajectory. Ee path ಗೆ ನಾವು ಏನು ಅಂತ ಹೇಳ್ತೀವಿ? Trajectory. The parabolic curve ಇದೆಲ್ಲ ಈ ಪಾತ್ ಒಳಗಡೆ ಮೂವ್ ಆಗ್ತದೆ. ಯಾವ ಪಾತ್ ಒಳಗಡೆ ಆಬ್ಜೆಕ್ಟ್ ಅದು ಪ್ರೊಜೆಕ್ಟ್ ಆಗ್ತಾ ಇದೆ ಆ ಪಾತ್ ಗೆ ನಾವೇನಂತ ಹೇಳ್ತೀವಿ? ಟ್ರಾಜೆಕ್ಟರಿ. The path followed by the projectile is known as a trajectory. It is nothing but a path. ಯಾವ ಪಾತ್ ಒಳಗೆ ಮೂವ್ ಆಗ್ತಿದೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಟ್ರಾಜೆಕ್ಟರಿ. Note down. The path followed by the projectile, the path followed by the projectile is known as trajectory. Trajectory ಏನ್ರಿ trajectory ಅಂತಂದ್ರೆ ಸಿಂಪಲ್ ಡೆಫಿನೇಷನ್ ಇದೆ. path followed by the projectile is known as a trajectory. Just write a note here. So trajectory is always parabolic in nature. Trajectory ಯಾವುದು ನೇಚರ್ ಒಳಗಡೆ ಇರ್ತದ? It is a curve comes under a parabolic nature. Right? Trajectory of the projectile is parabolic. Parabolic. Always 1 marks ಕೇಳ್ತಾರೆ question. Trajectory of the projectile is parabolic. What is the nature of the trajectory of the projectile? Answer: parabolic. Clear? Taken one? Can I erase? ಅರ್ಥ ಮಾಡ್ಕೊಳ್ಳಿ, ಎಲ್ಲ ಬೇಸಿಕ್ ಇದೆ. ನೀವೇನು ಮಾಡಿದಿರಿ ಅದನ್ನು ಇಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ಮಾಡಿದಿರಿ, ಇಲ್ಲಿ ಥಿಯರಿ ಕಲಿತಿದ್ದೀರಿ ಅಷ್ಟೇ.
Now after trajectory, write point of projection. Point of projection. ಏನು ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂದರೆ ಎಲ್ಲಿಂದ ಪ್ರೊಜೆಕ್ಟ್ ಮಾಡ್ತೀರಿ ಆ ಪಾಯಿಂಟಿಗೆ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ಸೊ ದಿಸ್ ಈಸ್ ದ ಗ್ರೌಂಡ್ ಸರ್ಫೇಸ್, ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಆ್ಯಂಡ್ ಯು ಆರ್ ಪ್ರೊಜೆಕ್ಟಿಂಗ್ ದ ಬಾಲ್ ಫ್ರಮ್ ಹಿಯರ್. ನಾಟ್ ಓನ್ಲಿ ಬಾಲ್, ಯು ಕ್ಯಾನ್ ಪ್ರೊಜೆಕ್ಟ್ ಎನಿಥಿಂಗ್. ಏನು ನಿಮ್ಮ ಹತ್ರ ಇರುತ್ತಲ್ಲ, ಇವಾಗ ಒಂದು ನಮ್ಮ ಮನೆ ಹತ್ರ ಏನಾದರೂ ವಾಟರ್ ಇದನ್ನ ಇರ್ತದ, ವಾಟರ್ ಲೇಕ್ ಅಥವಾ ವಾಟರ್ ಪೌಂಡ್ ಅಥವಾ ಸಮಥಿಂಗ್ ಏನೋ ಇರ್ತದ, ಅಥವಾ ಬಕೆಟ್ನಾಗ ನೀರು ಇರ್ತದ, ಅಲ್ಲಿ ಕುತ್ಕೊಂಡಿರ್ತೀರಿ ನೀವು, ಅವಾಗ ನಿಮ್ಮ ಹತ್ರ ಏನೋ ಒಂದು ಥಿಂಗ್ಸ್ ಇರ್ತದ, ಅದನ್ನ ಅದ್ರೊಳಗೆ ಎಸೆದ್ರೆ ಏನಾಗ್ತದ, ಸ್ಟಿಲ್ ವಾಟರ್ waves will be formed. ಹೌದಾ, waves ಕ್ರಿಯೇಟ್ ಆಗ್ತಾವಲ್ಲೇ, ನಂಬರ್ ಆಫ್ waves will be formed means you are disturbing the still water. ಅವಾಗ ಏನಾಗ್ತದ, ಪ್ರೊಜೆಕ್ಟೈಲ್ ಮಾಡಿದ್ದು ಯಾವ್ದು ಪ್ಯಾಟರ್ನ್ ಆಗಿರ್ತದೆ, ಜಸ್ಟ್ ಇಮ್ಯಾಜಿನ್ ಯು ಆರ್ ಸಿಟ್ಟಿಂಗ್ ಹಿಯರ್ ಇಸ್ ಅ ಟಬ್ ಆರ್ ಬಕೆಟ್ ಏನೋ ಇದೆ, ಅವಾಗ ಏನ್ ಮಾಡ್ತೀರಿ, ಇದನ್ನ ಈ ತರ ಹಾಕ್ತೀವಿ. ಸಿ ಹಿಯರ್ ಪಾತ್, ಇಟ್ ಈಸ್ ಅ ಪ್ಯಾರಾಬೋಲಿಕ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು, ಏನೇನು ಹೇಳ್ತಾ ಇದೀನಿ, ಹೆಂಗೆ ಇಮ್ಯಾಜಿನೇಷನ್ ಮಾಡ್ಕೋತೀರಿ ಹಂಗೆ ನಿಮ್ಮ ಕಾನ್ಸೆಪ್ಟ್ ಇನ್ ಡೆಪ್ತ್ ಆಗಿ ಅರ್ಥ ಆಗ್ತದ. ತಿಳಿತಾ? ಅದು ಎಲ್ಲೋ ಕೂತಿರ್ತೀರಿ, ಅಲ್ಲಿ ನೀರು ನಿಂತಿರ್ತದ, ಅಲ್ಲಿಂದ ಏನೋ ಕಲ್ಲು ತಗೊಂಡು ಅಲ್ಲಿ ಎಸಿತೀರಿ. ಯಾವ ತರ ಎಸಿತೀರಿ, ಯಾವ ತರ ಪ್ರೊಜೆಕ್ಟ್ ಮಾಡ್ತೀರಿ, ಇನ್ ದ ಫಾರ್ಮ್ ಆಫ್ ಪ್ಯಾರಾಬೋಲಿಕ್. ದಟ್ ಈಸ್ ನಥಿಂಗ್ ಬಟ್ ಅ ಟ್ರಾಜೆಕ್ಟರಿ. ಅರ್ಥ ಆಗ್ತಿದೆನಾ? ರೈಟ್. ಸೊ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂತಂದ್ರೆ ಯಾವ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಪ್ರೊಜೆಕ್ಟಿಂಗ್ ಫ್ರಮ್ ಹಿಯರ್ ಮೀನ್ಸ್ ದಿಸ್ ಈಸ್ ವಾಟ್ ಒರಿಜಿನ್ ಓ ಅಂತ ಕರಿತಿರಲ್ಲ, ದಟ್ ಈಸ್ ನಥಿಂಗ್ ಬಟ್ ಅ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಯಾವ ಪಾಯಿಂಟ್ ಇಂದ, ಯಾವ ಸ್ಪೇಸ್ ಇಂದ, ಎಲ್ಲಿಂದ ಪ್ರೊಜೆಕ್ಟ್ ಮಾಡ್ತೀರಿ, ದಟ್ ಈಸ್ ನಥಿಂಗ್ ಬಟ್ ಅ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ನೋಟ್ ಡೌನ್ the point from which an object is projected. Where you are projecting? You are projecting into space. Projected into space is known as point of projection. ಸೊ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂದ್ರೆ ಯಾವ ಪಾಯಿಂಟ್ ಇಂದ ಆ ಬಾಲ್ ಅನ್ನ ಅಥವಾ ಯಾವುದೋ ಒಂದು ವಸ್ತುವನ್ನ ಒಗಿತೀರಿ, ಎಸಿತೀರಿ, ಪ್ರೊಜೆಕ್ಟ್ ಮಾಡ್ತೀರಿ, ಆ ಪಾಯಿಂಟಿಗೆ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವೆಲಾಸಿಟಿ ಪ್ರೊಜೆಕ್ಷನ್. ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್. ಯಾವ ವೆಲಾಸಿಟಿಯಿಂದ ಪ್ರೊಜೆಕ್ಟ್ ಮಾಡ್ತೀರಿ ಅದಕ್ಕೆ ನಾವು ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ, ಅಥವಾ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಟೈಲ್ ಅಂತ ಹೇಳ್ತೀರಿ. ವೆಲಾಸಿಟಿ ಆಫ್ ಅ ಪ್ರೊಜೆಕ್ಟೈಲ್. ಸೊ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಟೈಲ್, ದ ವೆಲಾಸಿಟಿ ವಿತ್ ವಿಚ್ ಆನ್ ಆಬ್ಜೆಕ್ಟ್ ಇಸ್ ಪ್ರೊಜೆಕ್ಟೆಡ್. ಎಷ್ಟು ವೆಲಾಸಿಟಿಯಿಂದ ಅಥವಾ ಯಾವ ವೆಲಾಸಿಟಿಯಿಂದ ಆಬ್ಜೆಕ್ಟ್ ಅನ್ನ ಪ್ರೊಜೆಕ್ಟ್ ಮಾಡ್ತೀರಿ, ಬಾಲ್ ಅನ್ನ ಪ್ರೊಜೆಕ್ಟ್ ಮಾಡ್ತೀರಿ, ಆ ವೆಲಾಸಿಟಿಗೆ ನಾವೇನಂತ ಹೇಳ್ತೀವಿ, ವೆಲಾಸಿಟಿ ಆಫ್ ಅ projectile. Note down the velocity of an object with which it is projected. With which it is projected is known as ಏನಂತಾರಮ್ಮ, what you call velocity of a projectile. Right, velocity of a projectile. Is it clear? ವೆಲಾಸಿಟಿ ಆಫ್ ಅ ಪ್ರೊಜೆಕ್ಟೈಲ್ ಅಂತಂದ್ರೆ ಏನು, ಯಾವ ವೆಲಾಸಿಟಿಯಿಂದ ಆಬ್ಜೆಕ್ಟ್ ಅನ್ನ ಪ್ರೊಜೆಕ್ಟ್ ಮಾಡ್ತೀರಿ, ದಟ್ ವೆಲಾಸಿಟಿ ಇಸ್ ನೌನ್ ಆಸ್ ಅ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಟೈಲ್. ನೌ angle of projectile. Angle of projectile. It is the definition for angle. Angle between direction of the projection and a horizontal surface is nothing but angle of projection. I will explain with the diagram. Now write the definition. The angle between the direction of
projectile or projection of an object and the direction of horizontal to that point is known as angle of projection. Angle of projection. Stop writing. I will give a time. Just all of you look at the board. We have started from two-dimensional motion. Listen here once again. I am explaining here. All of you concentrate on board. So two-dimensional motion means you are considering a plane. Just draw here a plane. Which plane? XY plane. This is x-axis. This is y-axis. This is a two-dimensional motion. Next, what is your next point? Projectile. So you are projecting the object. So this is the origin O. Suppose if you are projecting from this point, means this point is known as a point O is known as a point of projection. ಹೌದಾ? ಯಾವ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಮಾಡ್ತಿರೋದಕ್ಕೆ ಏನಂತ ಹೇಳ್ತೀವಿ ನಾವು? ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಇಫ್ ಯು ಆರ್ ಪ್ರೊಜೆಕ್ಟಿಂಗ್ an object means it will move in the parabolic path. Once again, right, it will move in the parabolic curve. So you are projecting that object with some velocity, means we can call it as a velocity of the projectile. So that velocity can be taken as the initial velocity u. अर्थ ಆಗ್ತಿದೆನಾ? once again, in xy plane there is a point of projectile. From this point of projectile you are projecting the object with the initial velocity u, right? So now this velocity can be resolved into two components. Why? Because it is a two-dimensional motion. We can separate it by one-dimensional motion along the x-axis and the y-axis by resolving the components. ಹೆಂಗೆ ತಗೋತೀರಿ? Just to drop the perpendiculars. So this is a horizontal. So horizontal means ux. Ux will be what? U cos theta. See here. This is the velocity and this is the path. This is the trajectory. This is trajectory. So this trajectory or this path making an angle theta with the x-axis. This angle is nothing but what? Angle of projectile. See here. Angle of projectile is what? Angle between direction of the projection of the object. Direction of the projection means initial velocity and direction of the horizontal to the point. So there is a point of projection and horizontal. So here it is a angle. That is nothing but a angle of projection. And point O is known as a point of projection. And U is known as a velocity of a projection. ಅರ್ಥ ಆಗ್ತಿದೆ ನಾ ಏನು ಹೇಳ್ತಿದ್ದೀನಿ ಅಂತ? Next. So after angle of projection, take maximum height. Maximum height. Always it is indicated by capital letter H. ಇವಕ್ಕೆಲ್ಲ ಡೆರಿವೇಶನ್ಸ್ ಇದೆ. ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ಬೋರ್ಡ್ ಎಕ್ಸಾಮ್ಗೆ, ಬಹಳ ಇಂಪಾರ್ಟೆಂಟ್. ಕಾನ್ಸಂಟ್ರೇಟ್ ಹಿಯರ್. Just imagine you are throwing the ball, means it will reach a certain highest point. Next ಏನಾಗ್ತದ? ನಿಮ್ಮ ಹತ್ರ ಬರ್ತದೆ ಮೀನ್ಸ್ ನಿಮ್ಮ ಇನ್ ಫ್ರಂಟ್ ಆಫ್ ಯುವರ್ ಫ್ರೆಂಡ್. ಸೊ ಇಲ್ಲಿಂದ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಒಂದು ಹೈಯೆಸ್ಟ್ ಪಾಯಿಂಟಿಗೆ ರೀಚ್ ಆಗಿ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಗ್ರೌಂಡ್ ಅಥವಾ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ನೀವು ಇಲ್ಲೇ ನಿಂತೀರಿ ಅಂದ್ರೆ ನಿಮ್ಮ ಇನ್ ಫ್ರಂಟ್ ಏನಿರ್ತಾರೆ, ನಿಮ್ಮ ಫ್ರೆಂಡ್ ಇರ್ತಾರೆ ನಿಮ್ಮ ಎದುರುಗಡೆ, ಸೊ ಅವ್ರಿಗೆ ಹೋಗಿ ರೀಚ್ ಆಗ್ತದ. ಸೊ ಸೇಮ್ ಪೊಸಿಷನ್ ಅವರ ಬಾಲ್ ನ ಕ್ಯಾಚ್ ಮಾಡ್ತಾರೆ ಅಂತಂದ್ರೆ ಸೇಮ್ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ವಿಲ್ ಬಿ ಸೇಮ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಅರ್ಥ ಆಗ್ತಿದೆನಾ? ಸೊ ಯಾವ ಪಾಯಿಂಟಿಗೆ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗ್ತದಲ್ಲ, ದಟ್ ವಿಲ್ ಬಿ height from the ground. Just imagine this x-axis will be ground. ಎಲ್ಲಿ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗ್ತಿಲ್ಲ ಅಲ್ಲಿಂದ ಗ್ರೌಂಡ್ ಸರ್ಫೇಸ್. that gives what? Maximum height. It is the maximum vertical distance traveled by the particle.
That is nothing but what? Maximum height or simply height. Calculate a height or determine the height anta ಹೇಳ್ತಾರೆ. So there is a derivation. We'll study in the next class. Now just see the definition. ಅರ್ಥ ಮಾಡ್ಕೊರಿ things ಏನೇನವ ಅಂತ ಹೇಳಿ. Maximum height ಅಂತಂದ್ರೆ ಏನು? It is a maximum vertical distance traveled by the object. Right here. It is maximum vertical y axis ಇದೆ ಅದಕ್ಕೆ vertical distance traveled by an object is known as maximum height or simply height. Symbol capital letter H. Maximum height or simply height. ಏನು maximum height ಅಥವಾ height ಅಂತಂದ್ರೆ vertical distance. Remember, vertical distance traveled by the particle or object or anything. Now, maximum range or simply range. Maximum range. Its notation is capital letter R. ಇವ notations ಯೂಸ್ ಮಾಡಬೇಕಾ? ಏನು notations ಚೇಂಜ್ ಮಾಡಂಗಿಲ್ಲ. So range means so where you started a projection and where that projection will be reaches the ground. ಈ horizontal distance from here to here or elaborate. This is what range R. Horizontal distance ಏನು ಕವರ್ ಮಾಡ್ತದಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ? Range ಅಂತ ಹೇಳ್ತೀವಿ. Symbol is R. How to define? It is maximum vertical ಇದ್ದಲ್ಲಿ ಏನು ಮಾಡ್ತೀರಿ? Horizontal. It is a maximum horizontal distance traveled by the object ಅಥವಾ ಬಾಲ್. ಇಲ್ಲಿಂದ ನೀವು ಎಸೆದ್ರೆ ಇಲ್ಲಿಂದ ನೀವು ಪ್ರೊಜೆಕ್ಟ್ ಮಾಡಿದ್ರ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತದ ದಟ್ ಈಸ್ ನಥಿಂಗ್ ಬಟ್ ಅ ರೇಂಜ್. ಅರ್ಥ ಆಗ್ತಿದೆನಾ? ನೋಟ್ ಡೌನ್. It is the maximum horizontal distance traveled by or covered by an object is known as maximum range or simply range. Sometimes maximum range ಅಂತಾನು ಹೇಳ್ತಾರೆ ಅಥವಾ ಬರೀ ರೇಂಜ್ ಅಂತಾನು ಹೇಳ್ತಾರೆ. ಅರ್ಥ ಆಯ್ತಾ? ರೇಂಜ್ ಅಂತಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್, ಹೈಟ್ ಅಂತಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್. ಹಿಯರ್ ಇಟ್ ಈಸ್ ಯಾವ್ದು ಹೈಯೆಸ್ಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಗ್ರೌಂಡ್ ಸರ್ಫೇಸ್ ದಟ್ ಈಸ್ ಅ ಮ್ಯಾಕ್ಸಿಮಮ್ ಹೈಟ್ ಹೆಚ್. ಎಲ್ಲಿಂದ ಪ್ರೊಜೆಕ್ಟ್ ಮಾಡಿರ್ತೀರಿ ಅದು ಬಾಲ್ ಎಲ್ಲಿಗೆ ಹೋಗಿ ರೀಚ್ ಆಗ್ತದೆ. ದಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ವಾಟ್? ರೇಂಜ್. Now time of ascent and time of descent. First time of ascent ಬಗ್ಗೆ ನೋಡೋಣ. Time of ascent. Symbol small t suffix a. Time of ascent. ಟೈಮ್ ಆಫ್ ಅಸೆಂಟ್ ಅಂತಂದ್ರೆ ಲುಕ್ ಎಟ್ ದ ಬೋರ್ಡ್. ಸೊ ಇಲ್ಲಿಂದ ನೀವು ಬಾಲ್ ಅನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕತ್ರ ಸೊ ಒಂದು ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗ್ತದ ಹೌದಾ? ಮ್ಯಾಕ್ಸಿಮಮ್ ಹೈಟ್. ಸೊ ಈ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ಲಿಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಟೈಮ್ ತಗೋತದ? ದಟ್ ಈಸ್ ನಥಿಂಗ್ ಬಟ್ ಟಿ ಎ. ಟಿ ಎ ಇಸ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್. ಅರ್ಥ ಆಗ್ತಿದೆನಾ? ಸೊ ಟೈಮ್ ಟೇಕನ್ ಬೈ ದ ಆಬ್ಜೆಕ್ಟ್ ಟು ರೀಚ್ ಅ ಹೈಯೆಸ್ಟ್ ಪಾಯಿಂಟ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ is known as a time of ascent. Time of ascent ಅಂದ್ರೆ ಏನು? ಇಲ್ಲಿಂದ ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತದ ದಟ್ ಈಸ್ ನಥಿಂಗ್ ಬಟ್ ಅ ಟೈಮ್ ಆಫ್ ಅಸೆಂಟ್. ಸಿಂಬಲ್ ಟಿ ಎ, ಸ್ಮಾಲ್ ಟಿ ಸಫಿಕ್ಸ್ ಸ್ಮಾಲ್ ಎ. ನೋಟ್ ಡೌನ್.
It is time taken by the object to reach the highest point. ಎಲ್ಲಿಂದ? From point of projection. ರೆಫರೆನ್ಸ್ ಪಾಯಿಂಟ್ ಬೇಕೇ ಬೇಕು, ಎಲ್ಲಿಂದ ಎಲ್ಲಿವರೆಗೂ. ಸೊ ಇಟ್ ಈಸ್ ಅ ಟೈಮ್ ಟೇಕನ್ ಬೈ ದ ಆಬ್ಜೆಕ್ಟ್ ಟು ರೀಚ್ ದ ಹೈಯೆಸ್ಟ್ ಪಾಯಿಂಟ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಈ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೋತದ? ದಟ್ ಈಸ್ ನಥಿಂಗ್ ಬಟ್ ಅ ಟೈಮ್ ಆಫ್ ಅಸೆಂಟ್. ನೆಕ್ಸ್ಟ್, ಟೈಮ್ ಆಫ್ ಡಿಸೆಂಟ್. ಟೈಮ್ ಆಫ್ ಡಿಸೆಂಟ್, ಸ್ಮಾಲ್ td, small t suffix small d. Again ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗೈತಂದ್ರ ಅಗೇನ್ ದಿಸ್ ಹೈಯೆಸ್ಟ್ ಪಾಯಿಂಟ್ ಗ್ರೌಂಡ್ ರೀಚ್ ಆಗ್ಬೇಕಂದ್ರ ಎಷ್ಟು ಟೈಮ್ ತಗೋತದ? ದಟ್ ಈಸ್ ನಥಿಂಗ್ ಬಟ್ ಅ td, ಟೈಮ್ ಆಫ್ ಡಿಸೆಂಟ್. ಇಟ್ ಈಸ್ ಟೈಮ್ ಟೇಕನ್ ಬೈ ದ ಆಬ್ಜೆಕ್ಟ್ ಟು ರೀಚ್ ಅ ಗ್ರೌಂಡ್ ಫ್ರಮ್ ವೇರ್? ಫ್ರಮ್ ದ ಹೈಯೆಸ್ಟ್ ಪಾಯಿಂಟ್ ಈಸ್ ನೌನ್ ಆಸ್ ದ ಟೈಮ್ ಆಫ್ ಡಿಸೆಂಟ್. ನೋಟ್ ಡೌನ್. It is the time taken by the object, time taken by an object to reach ground from ಎಲ್ಲಿಂದ? From the highest point of projection is known as time of descent. Symbol td. ಅರ್ಥ ಆಗ್ತಿದೆನಾ? ಟೈಮ್ ಆಫ್ ಅಸೆಂಟ್ ಅಂದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತದ. ಟೈಮ್ ಆಫ್ ಡಿಸೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಇಂದ ಗ್ರೌಂಡ್ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತದ. ದಟ್ ಈಸ್ ನಥಿಂಗ್ ಬಟ್ ಅ ಟೈಮ್ ಆಫ್ ಡಿಸೆಂಟ್. ನೌ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್, ಸಿಂಬಲ್ ಕ್ಯಾಪಿಟಲ್ ಲೆಟರ್ ಟಿ. ಎರಡಕ್ಕೂ ಸೇಮ್ ಸಿಂಬಲ್ ತಗೊಳಂಗಿಲ್ಲ. ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್ ಸ್ಮಾಲ್ ಟಿ ಇರತ್ತ. ಟೈಮ್ ಆಫ್ ಫ್ಲೈಟ್ ಅಂತ ಬಂದಾಗ ಏನ್ ಮಾಡ್ತೀರಿ? ಕ್ಯಾಪಿಟಲ್ ಲೆಟರ್ ಟಿ ತಗೋತೀರಿ. ಡೋಂಟ್ ಗೆಟ್ ಕನ್ಫ್ಯೂಸ್. ಟೈಮ್ ಆಫ್ ಫ್ಲೈಟ್ ಅಂದ್ರೆ ಏನ್ರಿ? ಸಮ್ ಆಫ್ ಟೋಟಲ್ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್. ದಟ್ ಈಸ್ ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್. ಟೋಟಲ್ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಗ್ರೌಂಡ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಎಲ್ಲಿಂದ ಪ್ರೊಜೆಕ್ಷನ್ ಸ್ಟಾರ್ಟ್ ಮಾಡಿರ್ತದಲ್ಲ ಅಲ್ಲಿಂದ ಗ್ರೌಂಡ್ ಪಾಯಿಂಟ್ ರೀಚ್. ವಾಯ್ಸ್ ಬ್ರೇಕ್ ಆಗ್ತಿದ್ದೀರಾ? ಓಕೆ, ರೆಕಾರ್ಡ್ ಹೆಂಗಿದ್ರು ಅಪ್ಲೋಡ್ ಮಾಡ್ತಾರೆ. ಸೊ ಆ ಥರ ಏನಾದರೂ ಇದೆ ಒಂದ್ಸಲ ರೆಕಾರ್ಡನ್ನು ರೆಫರ್ ಮಾಡಿ. ರೈಟ್. ಸೊ ಈ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಗ್ರೌಂಡ್ ರೀಚ್ ಆಗೋವರೆಗೂ ಎಷ್ಟು ಟೈಮ್ ತಗೋತದ? ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರಬೇಕಲ್ಲ. ಸೊ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ ಎರಡು ಸೇರಿದಾಗ ಏನಾಗ್ತದ? ಯು ವಿಲ್ ಗೆಟ್ ಅ ಟೈಮ್ ಆಫ್ ಫ್ಲೈಟ್. ರೈಟ್. It is the time taken by the object to projectile to reach ground from the point of projection. Point of projection. It is time. ಅಪಿ ಪ್ರಾಬ್ಲಮ್ ಆಗ್ತಿದೆ, ನೆಟ್ವರ್ಕ್ ಇಶ್ಯೂ ಇದೆ, ಒಂದು ಸ್ವಲ್ಪ ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತಾರೆ. ಸೊ ಯು ಕ್ಯಾನ್ ರೆಫರ್ ಲೇಟರ್. ಇವತ್ತಿಂದ ಇವತ್ತು ಅಪ್ಲೋಡ್ ಮಾಡ್ತಾರೆ ಬೈ ಆಫ್ಟರ್ನೂನ್. ಸೊ ಎಷ್ಟು ಕೇಳಿಸುತ್ತೆ ಅಷ್ಟನ್ನ ಕೇಳ್ಕೊರಿ. ಮೀಟಿಂಗ್ ಬಿಡಕ್ಕೆ ಹೋಗ್ಬೇಡ್ರಿ. ಡೋಂಟ್ ಲೆಫ್ಟ್ ದ ಮೀಟಿಂಗ್.
ಎಷ್ಟು ಕೇಳಿಸುತ್ತೆ ಅಷ್ಟು ಕೇಳಿಸ್ಕೋರಿ. ಏನು ಬರೆಸ್ತೀನಿ ಅದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೋರಿ. ಅದು ಏನಾದರೂ ಕ್ಲಾರಿಟಿ ಇರಲಿಲ್ಲ ಅಂತಂದರೆ ರೆಕಾರ್ಡ್ ಇವತ್ತು ಅಪ್ಲೋಡ್ ಮಾಡ್ತಾರ, ಅದನ್ನು ನೀವು ರೆಫರ್ ಮಾಡುವಂತ್ರಿ. ಇಸ್ ಇಟ್ ಓಕೆ? Now, time of flight. What is the definition here? It is the time taken by an object to projectile to reach a ground from the point of projection. So, ಈ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಏನು ಪ್ರೊಜೆಕ್ಟ್ ಮಾಡ್ತಿಲ್ಲ ಅದು ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗಿ ಮತ್ತೆ ಗ್ರೌಂಡಿಗೆ ಬರಬೇಕು. ಸೊ ಅಲ್ಲಿಂದ ಅಲ್ಲಿವರೆಗೂ ಬರಲಿಕ್ಕೆ ಎಷ್ಟು ಟೈಮ್ ತಗೋತದ? ದಟ್ ಈಸ್ ನಥಿಂಗ್ ಬಟ್ ಅ ಟೈಮ್ ಆಫ್ ಫ್ಲೈಟ್. ಆರ್ ಎಸ್ ಯು ಕ್ಯಾನ್ ಡಿಫೈನ್ ಒನ್ ಮೋರ್ ಟೈಪ್, ದಟ್ ಈಸ್ ಇಟ್ ಇಸ್ ಟೈಮ್ ಟೇಕನ್ ಟು ಡಿಸ್ಕ್ರೈಬ್ ದ ರೇಂಜ್. ಹೌದಾ? ರೇಂಜ್ ಕನ್ಸಿಡರ್ ಮಾಡ್ಬೋದಲ್ಲ? ಇಲ್ಲಿಂದ ಇಲ್ಲಿವರೆಗೂ ನಾವು ಟೈಮ್ ತಗೊಳಕತ್ತೀವಿ ಅಂತಂದ್ರೆ ಈ ಪ್ರೊಜೆಕ್ಷನ್ ಪಾಯಿಂಟ್ ಇಂದ ಈ ಗ್ರೌಂಡ್ ರೀಚ್ ಆಗುವಂತ ಪಾಯಿಂಟ್ ಎರಡರದ್ದು ಡಿಸ್ಟೆನ್ಸ್ ಮೆಜರ್ ಮಾಡಿದ್ರೆ ರೇಂಜ್ ಅಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಡೆಫಿನೇಷನ್ ಫಾರ್ ಅ ಟೈಮ್ ಆಫ್ ಫ್ಲೈಟ್. ಆರ್ ಇಟ್ ಈಸ್ time taken to describe the range of an object is known as time of flight. Capital letter T, right? So this is about a time of flight. So always you know that, note a point, time of ascent is equals to time of descent. So ಈ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ ಇಂದ ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಂಡಿರತ್ತ ಅಷ್ಟೇ ಟೈಮ್ ಏನಾಗ್ತದ ಗ್ರೌಂಡ್ ರೀಚ್ ಆಗ್ಲಿಕ್ಕೆ ಟೈಮ್ ತಗೊಳತ್ತ. ಸೊ ರೈಟ್ ಹಿಯರ್ time of ascent is equals to time of descent, that can be written as TA is equals to TD. TA is equals to TD.